ಈ ಪಂಪ ರನ್ನ ಪನ್ನ ಇವರೆಲ್ಲ ಮಹಾಕಾವ್ಯಗಳನ್ನು ಬರೆದಾಗ ಇಂಗ್ಲಿಷರು ಕಾಡಿನಲ್ಲಿ ತೊಗಟೆಗಳನ್ನು ಹಾಕೊಂಡು ಸುತ್ಕೊಂಡು ಸುತ್ತಾಡ್ತಿದ್ರು. ಆ ಹಂತದಲ್ಲಿದ್ದರು. ಪ್ರತಿ ಒಬ್ಬರು ಇಂಗ್ಲೀಷ್ನ ಬಳಸಿ ಇವತ್ತೊಂದು ವಿಶ್ವ ಭಾಷೆಯನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕನ್ನಡನೇ ಬಳಸಿದ್ರೆ ಇವತ್ತು ಕನ್ನಡನೂ ವಿಶ್ವ ಭಾಷೆ ಆಗಿರ್ತಿತ್ತು. ಆದರೆ ನೋಡಿ ಟೂರ್ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲ ಬರ್ತಾ ಇದ್ರಲ್ಲ ಇಲ್ಲಿಗೆ ನೋಡಿ, ಎಷ್ಟೊಂದು ಬಸ್ಗಳು ನಿಂತಿದೆ. ಆಗ್ಲೇ ಮುಗಿಯಕ್ಕೆ ಬಂತು. ಇವ್ರ ಕಡೆಯಿಂದ ಲೇಟ್ ಆಯ್ತು ಒಂಚೂರು, ಆದ್ರೂ ಮುಗಿಯಕ್ಕೆ ಬಂದಿದೆ. ಫುಲ್ ಅನುಭವಿಸಕ್ಕಾಗಲ್ಲ, ಯಾಕಂದ್ರೆ ಅದೇನು ಸುಮ್ಮನೆ ಹಿಂಗೆ ಹೋಗಿ ಬರೋ ಅಂತದಲ್ಲ. ಮನೆಯೊಳಗೆ ತುಂಬಾ ಟೈಮ್ ಬೇಕು ಅದನ್ನ ನೋಡೋದಕ್ಕೆ. ಕನಿಷ್ಠ ಪಕ್ಷ 3 ಗಂಟೆ ಬೇಕು ಮನೆಯೊಳಗೆ. ನೋಡಿ ಮನೆಗೆ ಬಂತು ಕುವೆಂಪು ಅವ್ರ ಮನೆ. ಈ ವಾವ್ನ ಹೊರಗಡೆ ಬಂದಾಗ ಏನು ಜಾಸ್ತಿ ಮಾಡೋರು, ಏನು ಅಲಂಕಾರ ಮಾಡಿ ಯಾವ ಇದು ನಾ ಬಂದಿರೋದಕ್ಕೆ. ಆ ಮನೆ ಅಲ್ಲ ಮಗಳೇ, ಇದು ಬರೀ ಮನೆ ಅಲ್ಲ, ಅರಮನೆ ಮಗಳೇ ಇದು. ನಡ್ರಿ ಒಳಗೆ. ನೀನು ಇದೇ ಫಸ್ಟ್ ನೋಡಿದ್ದು, ನೋಡಿರ್ಲಿಲ್ವಾ? ನೋಡಿ ಇವಾಗ ಮನೆ ಒಳಗೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅನಿಸುತ್ತೆ. ಟಿಕೆಟ್ ತಗೊಳ್ತಾ ಉಂಟು. ಕಂಬಗಳು ನೋಡಿ ಎಷ್ಟಿದೆ. ಇದು ಟಿಕೆಟ್ಸ್ ಮಕ್ಕಳಿಗೆ ಇಲ್ಲ, ಎಲ್ಲರಿಗೂ 10 ರೂಪಾಯಿ ಟಿಕೆಟ್ ಅಷ್ಟೇ. 4 ಮಗಳಿಗೆ? ಮಗಳಿಗಿಲ್ಲ. ಮಗಳಿಗಿಲ್ವಾ? ಇಲ್ಲಿಂದ ಒಳಗಡೆ ಕ್ಯಾಮ್ರಾ ಅಲ್ವಾ ಇಲ್ಲ, ಇಲ್ಲೇ ಆಫ್ ಮಾಡಬೇಕು. ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಇದು ನೋಡಿ ಅಲ್ಲಿ ಮುಗಿಸ್ಕೊಂಡು ಮನೆಯಿಂದ ಸ್ವಲ್ಪ ಅಂದರೆ ಫಸ್ಟ್ ಸ್ವಲ್ಪ ಮನೆಗೆ ಬರ್ತಿದ್ದಾಗೇ ಈಚೆ ಸಿಗುತ್ತೆ ನೋಡಿ. ಅಲ್ಲಿ ಇನ್ನೂ ಒಳಗೆ ಫುಲ್ ಕಂಪ್ಲೀಟ್ ಮಾಡಿಲ್ಲ ನಾವು. ಇದು ವಿಡಿಯೋ ಮಾಡುವಂಗಿಲ್ಲ, ಮಾಡ್ಬೋದು. ಒಳಗಡೆ ಮಾಡಂಗಿಲ್ಲ ವಿಡಿಯೋ. ಇದು ನೋಡಿ ಬಟ್ಟೆ ಟವಲ್ ನೇತಾಕ್ಳಕ್ಕೆ ಇದೇ ಬೇರೆ ಈ ಥರದ್ದು ನಮ್ಮ ಮನೇಲಿ ಇತ್ತು. ಅದು ಬಟ್ಟೆ ನೇತಾಕ್ಳಕ್ಕೆ ಕಲರ್ ಮನೇಲಿ ಇತ್ತು ನೋಡಿ. ಮಣ್ಣಿಂದು ಗೋಡೆ. ಇದು ನಿಜವಾಗ್ಲೂ ಅವ್ರು ಇಲ್ಲೇ ಸ್ನಾನ ಮಾಡ್ತಾ ಇದ್ದಿದ್ದು ಅನ್ಸುತ್ತಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಇನ್ನೊಂದು, ಕುವೆಂಪು ಅವರು ಇದ್ದಿದ್ದು ಮೈಸೂರಲ್ಲಿ. ಅಲ್ಲಿ ಅವರು ಎಲ್ಲ ಇದನ್ನ ಯೂನಿವರ್ಸಿಟಿಲಿ ಅವ್ರು ವರ್ಕ್ ಮಾಡ್ತಿದ್ರು. ಅಲ್ಲಿದ್ದು ಅವ್ರ ಮನೆ ಇದು ಇಲ್ಲಿ ಇರ್ತಿದ್ರು. ಅಲ್ಲಿ ಕೆಲಸ ಜಾಸ್ತಿ ಇರ್ತಿದ್ದು ಮೈಸೂರಲ್ಲಿ. ಅವ್ರು ಮೈಸೂರಲ್ಲಿ ಇದು ಎಂತದಪ್ಪ ಚೇರ್ಮನ್ ಕುಲಪತಿ. ಅವ್ರದ್ದು ಸುಮಾರು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಎಲ್ಲ ಪುಸ್ತಕಗಳನ್ನ ನೋಡಿದ್ರೆ ನಮ್ಮ ಪ್ರಾಂತ್ಯದ ಮೈಸೂರು ಪ್ರಾಂತ್ಯದ್ದೇ ಆ ಜಾಗದ್ದೇ ಮೂಡಿಗೆರೆ ಈ ಕಡೆ ಜಾಸ್ತಿ ಆ ಭಾಗದ್ದೇ ಬರ್ದಿರೋದವ್ರು ನೋಡಿ. ಆ ಮನೆಯಿಂದ ಹೊರಗಡೆ ಬರ್ತಿದ್ದಂಗೆ ಒಳ್ಳೆ ವಾತಾವರಣ ನೋಡ್ಕೊಂಡು ಇಲ್ಲಿ ಸ್ನಾನ ಮಾಡ್ಕೊಂಡು ಮತ್ತೆ ಹಿಂಗೆ ಒಳಗಡೆ ಹೋಗ್ತಿದ್ರು. ಕಿಟಕಿ ಇರೋದೆಲ್ಲ ರಾಡ್ಗೆಲ್ಲ ನೋಡಿ. ಇದು ಹಳೆ ಮನೆ ಈ ಕಂಡೀಷನ್ ಇರಲಿಲ್ಲ. ಸರ್ಕಾರ ಇದನ್ನ 1992ನೇ ಇಸ್ವಿಲ್ ವಹಿಸ್ಕೊಂತ ಅನ್ಸುತ್ತೆ. 91-92ನೇ ಇಸ್ವಿಲ್ ವಹಿಸ್ಕೊಂಡಿದೆ. ಅವಾಗ ಸರ್ಕಾರ ಇದನ್ನ ರಿನೋವೇಟ್ ಮಾಡಿರೋದು. ಇದ್ರದ್ದು ಆಕ್ಚುಲಿ 80% ಚೆನ್ನಾಗಿ ಮಾಡಿರೋದು ಅವರು. ಹಳೆ ಮನೆ ಹಾಳಾಗಿ ಹೋಗಿತ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಅದು ಸರ್ಕಾರ ನಮಗೆ ಟೂರಿಸಂ ಅಟ್ರಾಕ್ಷನ್ಗೋಸ್ಕರ ಕುವೆಂಪು ಅವ್ರ ನೆನಪಿಗೆ ಸರ್ಕಾರ ಈ ರೀತಿ ಅದನ್ನ ಒಂದು ಮ್ಯೂಸಿಯಂ ತರ ರೆಡಿ ಮಾಡಿ, ಅದಕ್ಕೆ ಹಳೆ ಬಾಗಿಲೆಲ್ಲ ನೋಡಿದ್ವಲ್ಲ ಒಳಗಡೆ. ಹಳೆ ಬಾಗಿಲಿದೆ, ಅವ್ರ ಮದ್ವೆ ಆದ ಮಂಟಪ ಇದೆ, ಮತ್ತೆ ಅವ್ರದ್ದು ಮದ್ವೆ ಇನ್ವಿಟೇಷನ್ ಇದೆ, ಎಲ್ಲ ಇದೆ. ಅಲ್ಲ ಝೂಮ್ ಮಾಡಿರೋದು ಇದು ಮನೆ ಒಳಗೆ ನೋಡಿ. ಈ ತರ ಇದೆ, ಕಂಬಗಳು ತುಂಬಾ ಇದೆ. ಓ ಹೌದಾ, ತೋರ್ಸಂಗೆ ಇಲ್ವಾ? ಓಕೆ ನಮಗೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಈಗ ಒಳಗೆ ಹೋಗೋಣ. ನಾವಿನ್ನು ಒಂದು 10 ಹೆಜ್ಜೆ ಮುಂದೆ ಬಂದಿದ್ವಿ ಅಷ್ಟೇ. ಇನ್ನು ಮೇಲೆ ಕೆಳಗೆ ಒಳಗೆಲ್ಲ ಹೋಗಿಲ್ಲ. ಕಿಟಕಿಗಳು ನೋಡಿ ಎಲ್ಲ ಹೇಗಿದೆ, ಚೆನ್ನಾಗಿದೆ. ಕ್ಲೋಸ್ ಮಾಡ್ತೀವಿ, ಆಮೇಲೆ ಒಳಗಡೆ ಹೇಗಿದೆ ಅನ್ನೋದನ್ನ ಆಮೇಲೆ ಹೊರಗಡೆ ಬಂದು ಎಕ್ಸ್ಪ್ಲೈನ್ ಮಾಡ್ತೀವಿ. ನೋಡೋರು ಮನೆಗೆ ಸನ್ಸೆಟ್ ಕುತ್ಕೊಂಡು ಮೇಲೆ ಕುತ್ಕೊಂಡ್ಬಿಟ್ರೆ ಹೆಂಗ್ ಚೆನ್ನಾಗಿ ಸನ್ಸೆಟ್ ಕಾಣುತ್ತೆ. ಕರೆಕ್ಟ್ ಸನ್ಸೆಟ್ ಟೈಮ್. ಬನ್ನಿ, ಅಲ್ಲೊಂದು ಸ್ವಲ್ಪ ಜಾಗ ಇದೆ, ಅಲ್ಲಿದು ಅದೊಂದು ಥಿಂಗ್ಸ್ಗಳು ಇಟ್ಟಿದ್ರು ಅಲ್ಲಿ. ಹೆಂಗಿತ್ತು ಎಕ್ಸ್ಪ್ಲೈನ್ ಮಾಡ್ತೀವಿ ಹೊರಗಡೆ ಬಂದು. ಯಕ್ಷಿತ್ಗೂ ಪೂಜೆಗೂ ಫುಲ್ ಖುಷಿ ಆಯ್ತು ನಮ್ಮ. ಒಳಗಡೆ ನೋಡಿ ಮನೆಯೊಳಗೆ ಅವಳು ಬಿಡ್ತಾನೆ ಇಲ್ಲ, ಬರೀ ಅದನ್ನೇ ನೋಡ್ತಾಳೆ ಅವಾಗಲಿಂದ. ಹಳೆ ಗಾಡಿ ಅವ್ರು ಮದುವೆ ಆಗುವಾಗ ಓಡಾಡ್ತಿದ್ದಂಥ ಗಾಡಿ ಅದು. ಇದು ಎತ್ತಿನ ಗಾಡಿ. ಪಣತ ಅಕ್ಕಿ ತುಂಬ ಪಣತ, ಭತ್ತ ತುಂಬೋದು. ಬಳಪದ ಕಲ್ಲಿನ ಗಡಿಗೆಗಳು. ಅದೇನೋ ಆ ಬೆಲ್ಲದ ಅಚ್ಚು
ಅಷ್ಟಾಗಿ ಬೆಲ್ಲದ ಹಚ್ಚಿನ ಮನೆ, ಇದು ಬೀಸುವ ಕಲ್ಲು. ಎಷ್ಟು ಚೆನ್ನಾಗಿರೋ ವಾತಾವರಣ ನೋಡಿ. ಇಲ್ಲಿ ಕೂತ್ಕೊಂಡು ಅವ್ರ ಕತೆ ಕವನ ಬರ್ಕೊಂಡು ಏನಾದ್ರು ತಿನ್ಕೊಂಡು ಬರೀ ಎಲ್ಲ ತಿನ್ಕೊಂಡು. ಇದರದ್ದು ಒಂದು ಹಳೆ ಮನೆ ಫೋಟೋ ಅಲ್ಲಿ ಫೋಟೋ ಎಲ್ಲ ಹಾಕಿದ್ದಾರೆ ಕ್ಲೀನ್ ಡೀಟೇಲ್ ಆಗಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಫೋಟೋಸ್ ಮೇಲೆ ಏನೇನೋ ಬರ್ದಿರುತ್ತೆ. ಮದುವೆ ಆಯ್ತೀಯಾ? ಹೌದಾ? ನೋಡಿ ಅವ್ನು ಏನು ಕೊಡ್ಬೇಡಿ, ಬರೀ ಅದನ್ನ ಮಾತ್ರ ಸುಳ್ಳು ಜಾಸ್ತಿ ಕೇಳ್ತಾನೆ. ಇಲ್ಲ ಔಷಧಿ ಕೊಡೋದಲ್ಲ, ಇನ್ನೊಂದು ಇದು ಗಂಟೆ ಕುತ್ತಿಗೆ ಕಟ್ತಿದ್ದು ಎತ್ತುಗಳಿಗೆ, ಎತ್ತು ಕೂದಲಿದೆ, ಬಿಳಿ ಕೂದಲು, ಅದು ಕರ್ಲಿ ತುಂಬಾ ಚೆನ್ನಾಗಿ. ಏನುಂಟು ಏನಿಲ್ಲ ಎಲ್ಲ ಪ್ರತಿಯೊಂದನ್ನು ಇಟ್ಟಿದ್ದಾರೆ ಕುವೆಂಪು ಅವ್ರದ್ದು ಮನೆಯೊಳಗೆ. ಹೇಗಿದ್ರು ಅಂದ್ರೆ ಹೆಂಗಲ್ಲಿ ನಂತರ ಇದೇ ತರ ಕೂದಲು ಬಿಡ್ಕೊಂಡಿದ್ರು. ವೆರಿ ಗುಡ್, ಹ್ಯಾಂಡ್ಸಮ್. ಕುವೆಂಪು ಅವ್ರು ಸಣ್ಣ ಹುಡುಗನ ಫೋಟೋಸ್ ಇದಾವಲ್ಲ, ಹೆಂಗಿದೆ? 90 ವರ್ಷ ಬದುಕಿದ್ದಾರೆ. ಅವ್ರು ಏನಿಲ್ಲ, ಅವ್ರು ಬರ್ದಿರೋ ಪುಸ್ತಕಗಳಿದಾವಲ್ಲ, ನಮ್ಮ ಲೈಫಲ್ಲಿ ಓದಕ್ಕೂ ಆಗಲ್ಲ, ಅದನ್ನ ತಿಳ್ಕೊಳಕ್ಕೂ ಆಗಲ್ಲ ನಮ್ಮ ಕೈಲಿ, ಅಷ್ಟು ಪುಸ್ತಕಗಳು ಬರ್ದವ್ರು. ಏನೂ ಇಲ್ಲ ಲೈಫಲ್ಲಿ, ತಿಳ್ಕೊಳ್ಳೋದು ಜ್ಞಾನ 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 ಅಷ್ಟೇ. ಓದನ ಬರೆಯೋಣ, ಓದನ ಬರೆಯೋಣ. ಕನ್ನಡ ಸಖತ್ತಾಗಿದೆ ಮಾತ್ರ, ಮನೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಮ್ಯೂಸಿಯಂ ಥರ ಮಾಡೋದು. ಹಾಲು ಹಂಗೆ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. ಹೋಗಿದ ತಕ್ಷಣ ದೊಡ್ಡದೊಂದು ಹಾಲು, ಆಮೇಲೆ ಅಲ್ಲಿಂದ ಅಲ್ಲೇ ಬಂದ್ರೆ ಎಂಥದ್ದಲ್ಲಿ ತೊಟ್ಟಿ ಮನೆ ಅಂತ ಇದೆ. ಅಲ್ಲಿಂದ ಇಲ್ಲಿಗೆ ಬರ್ತೀವಲ್ಲ ನೋಡಿ, ಇದ್ರೊಳಗೆ ಇದು ಸುಮ್ಮನೆ ಸುತ್ತ ಈ ಕಾರಿಡಾರ್ ಓಡಾಡೋದು, ಅದ್ರೊಳಗೆ ಏನಿಲ್ಲ. ಅದ್ರೊಳಗೆ ಇನ್ನೊಂದು ಎಲ್ಲದ್ರೊಳಗೂ ಇಟ್ಟಿದ್ರೆ ಕಣಮ್ಮ. ಅಲ್ಲಲ್ಲ ಏನಿಲ್ಲ ಅಂದ್ರೆ ಓಡಾಡಕ್ಕೆ ಅಂತ ಜಾಗ ಇಟ್ಕೊಂಡಿರೋದಷ್ಟೇ. ಅದ್ರೊಳಗೆ ಇನ್ನೂ ಇದೆಯಲ್ಲ, ಅಲ್ಲಿ ಫಸ್ಟ್ ಹೋಗಿದ ತಕ್ಷಣ ಒಂದು ಡೈನಿಂಗ್ ಹಾಲ್ ಅಂತ ಬರುತ್ತೆ. ಅದಕ್ಕಿಂತ ಒಳಗೆ ಹೋದ್ರೆ ಅಡುಗೆ ಮನೆಯಿಂದ ಮೆಟ್ಲು ಹೋದ್ರೆ ಅಲ್ಲಿ ಮಧ್ಯದ ಕಾಣಿಸ್ತಿದೆಯಲ್ಲ, ಅಲ್ಲೊಂದು ರೂಮ್ ಇದೆ, ಮತ್ತು ಓಡಾಡೋದೊಂದಿದೆ. ಅದಕ್ಕೂ ಮೇಲೆ ಹೋದ್ರೆ ಅದು ಅವ್ರು ಕೂತ್ಕೊಂಡು ವಿಶ್ರಾಂತಿ ಪಡಿತಿದ್ದು ಬರೀತಿದ್ದು ಅದೊಂದು, ಮತ್ತು ರೂಮ್ ಒಂದು. ಅಲ್ಲೇ ಮೇಲಿಂದ ತೊಟ್ಟಿ ಮನೆ ಜಾಗ ಅಂತ ನೋಡೋ ಅಂಥದ್ದು. ಅಲ್ಲ ನಾನು ಹೇಳ್ತಿರೋದು ಬೇಗ ಹೇಳ್ತಿರೋದಕ್ಕೆ ಅಷ್ಟೇ ಅಂತ ಇರುತ್ತೆ. ಅಲ್ಲಿ ನೋಡೋಕೆ ತುಂಬ ಅದ್ಭುತವಾಗಿತ್ತು, ಚೆನ್ನಾಗಿದೆ. ಅಲ್ಲಿಂದ ಬಂದು ಇದೊಂದು ದೊಡ್ಡ ತೊಟ್ಟಿ, ಆಮೇಲೆ ಹೊರಗೆ ನಮಗೆ ಅಲ್ಲಿ ನೋಡ್ತಾ ಅಲ್ಲಿ ಏನೇನು ಸಾಮಾನು ಇಟ್ಟಿದ್ದಾರೆ, ಅಡುಗೆ ಮನೆಯಲ್ಲಿ ಏನೇನಿದೆ, ತೊಟ್ಲೇನಿದೆ, ಇವ ನೋಡ್ತಾ ಅಡುಗೆ ನಮ್ಮ ಮನೇಲಿ ಏನೇನು ನೋಡ್ತಿದ್ವಿ, ಮನೆ ಯಾವುದು, ಡೈನಿಂಗ್ ಹಾಲ್ ಯಾವುದು, ಅಡುಗೆ ಮನೆ ಯಾವುದು, ಅವು ಏನೂ ಗೊತ್ತಾಗಲ್ಲ, ಬಾತ್ರೂಮ್ ಎಲ್ಲ ಯಾವುದು ಅಂತ ನಾವು ಅದು ನೋಡೋದ್ರಲ್ಲಿ ಥಿಂಗ್ಸ್ಗಳು ನೋಡೋದ್ರಲ್ಲಿ ಮೈ ಮರ್ತು ಬಿಟ್ಟಿರುತ್ತೆ. ಮತ್ತೆ ಇನ್ನೊಂದು ಹೇಳೋದು ಅಂದರೆ ನಮಗೆ ಈ ಕಾಲದವ್ರಿಗೆ ಕುವೆಂಪು ಅವ್ರ ಬುಕ್ ಓದಿದ್ರು ನಮ್ಗೆ ಅರ್ಥ ಆಗಲ್ಲ. ಆ ಕನ್ನಡ ಬೇರೆ ಇದೆ, ಆದರೆ ನಮ್ಗೆ ಅರ್ಥ ಮಾಡಿಸೋರು ಪೂರ್ಣಚಂದ್ರ ತೇಜಸ್ವಿ ಹೇಳ್ತಲ್ವ ಅವರು. ಎಲ್ಲರೂ ಹೇಳ್ತಾರೆ ತೇಜಸ್ವಿ ಅವರಿಗೆ ಹೇಳಾರಂತೆ, ನಿಮ್ಮ ಅಪ್ಪ ನೋಡ್ರ ಹಂಗೆ, ನೀನು ಯಾಕಪ್ಪ ಹಿಂಗೆ ಅಂತ. ತೇಜಸ್ವಿ ಅವರೇ ಬರ್ದಿದ್ದಾರೆ. ಅವ್ರ ಬರವಣಿಗೆ ನೋಡ್ಬೇಕು ನೀವು. ನಮ್ಮನ್ನ ರೀಚ್ ಮಾಡಿದವರು ಪೂರ್ಣಚಂದ್ರ ತೇಜಸ್ವಿ ಅವರು. ಇವರಿಬ್ರು ಬುಕ್ ಓದಿ ನನ್ನ ತಲೆ ತಿಂದು ಅವಾಗಿಂದ ನಂಗೆ ಪೂರ್ಣಚಂದ್ರ ತೇಜಸ್ವಿ ಅವರು ನನಗೆ ಒಂಥರ ಇಷ್ಟ ಆಗುತ್ತೆ. ನಮ್ದು ಸ್ವಲ್ಪ ಅದೇ ಸ್ವಭಾವದವರಲ್ವಾ. ಅವರು ಮನೆಯೊಳಗೆ ಇಲ್ಲಿ ಫೋಟೋಸ್ಗೆ ಅಂತಾನೆ ಇಟ್ಟಿದ್ದಾರೆ. ಕುವೆಂಪು ಅವ್ರ ಫೋಟೋಸ್ನ ತೆಗೆದಿರೋದು. ಆ ಕಾಲದಲ್ಲಿ ಕ್ಯಾಮ್ರಾ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್, ಸಖತ್ ಕಾಸ್ಟ್ಲಿ. ಆ ಟೈಮಲ್ಲಿ ಕುವೆಂಪು ಅವ್ರ ಫೋಟೋ ತೆಗೆದು ಎಷ್ಟೋ ಫೋಟೋಸ್ಗಳು ಹಾಳಾಗೋಗ್ಬಿಟ್ಟಿದ್ದಾವೆ. ಅದ್ರ ಅಲ್ಪ ಉಳಿದಿರೋಂಥ ಫೋಟೋಸ್ಗಳು ಇದರಲ್ಲಿ ಇಟ್ಟಿದ್ದಾರೆ ಹೊರಗಡೆ. ಮಾಡೆಲ್ ಅಂತ ಅವರು ಕುವೆಂಪು ಅವರು ಪೂರ್ಣಚಂದ್ರ ತೇಜಸ್ವಿ ಅವರು ಬರ್ದಿರೋ ಅಣ್ಣನ ನೆನಪು ಪುಸ್ತಕ ಎಲ್ಲ ಓದಿ. ಕುವೆಂಪು ಅವ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ನೀವು ಅವ್ರ ರಾಮಾಯಣ ದರ್ಶನಂ ಎಲ್ಲ ಇವೆಲ್ಲ ಓದಿದ್ರೆ ನಿಮಗೆ ಅದು ನಮ್ಗೆ ಭಾಳ ಜನಕ್ಕೆ ಅರ್ಥ ಆಗಲ್ಲ. ಅವ್ರಿಗೆ ಪ್ರಶಸ್ತಿ ಬಂದಿರೋದು ಎಲ್ಲ ಬುದ್ಧಿಜೀವಿಗಳು ಅವರೆಲ್ಲ ಸೇರ್ಕೊಂಡು ಅವ್ರು ಓದಿ ಪ್ರಶಸ್ತಿ ಕೊಟ್ಟಿದ್ದಾರೆ. ನಮ್ಮಂಥ ದಡ್ಡ ಜೀವಿಗಳಿಗೆ ಅರ್ಥ ಆಗಲ್ಲ ಆ ಪುಸ್ತಕಗಳು. ಮುಂಚೆ ಪ್ರಧಾನಿಯವರು ಬಂದಿದ್ರೆ ಮೈಸೂರಲ್ಲಿ, ಇವರು ವಿಶ್ವವಿದ್ಯಾಲಯದಲ್ಲಿ ಇದಾಗಿದ್ರಲ್ಲ, ಕುಲಪತಿಗಳಾಗಿದ್ರಲ್ಲ, ನಿಮ್ಮನ್ನ ಅವ್ರು ಮೀಟ್ ಮಾಡ್ಬೇಕಂತ ಹೆಂಗೆ ಅಂತಂದ್ರೆ 15 ನಿಮಿಷ ಪ್ರಧಾನಿ ಲೇಟ್ ಆಗಿದ್ದಕ್ಕೆ ಆ ಸ್ಟೇಜಿಂದ ಇಳಿದು ಹೋಗಿದ್ರು ಕುವೆಂಪು ಅವರು. ಅವರು ಯಾವುದೇ ಭಾಷೆ ಏರಿಕೆ ಇದೆಯಲ್ಲ, ಇಂಗ್ಲೀಷ್ ವಿರುದ್ಧನೇ ಹೋರಾಟ ನಡೆಸ್ತವ್ರು. ಕನ್ನಡಕ್ಕೆ ಅತಿ ಹೆಚ್ಚಿನ ಆದ್ಯತೆ ಕೊಟ್ಟವರು, ಕನ್ನಡಕ್ಕೆಗೋಸ್ಕರ ಒಬ್ಬಂಟಿ ಹೋರಾಟ ನಡೆಸ್ತವ್ರು ಕುವೆಂಪು ಅವರು. ಆ ಕಾಲದಲ್ಲಿ ಯಾರು ಹತ್ರ ಹೋರಾಟ ಕುವೆಂಪು ಅವ್ರಿಗೆ ಉನ್ನತ ಸ್ಥಾನದಲ್ಲಿದ್ರು, ಆದ್ರೂ ಇಲ್ಲ ಕನ್ನಡ ಇಂಗ್ಲೀಷ್ ಚೆನ್ನಾಗೇ ಬರೋದು, ಎಲ್ಲ ಚೆನ್ನಾಗಿ ಗೊತ್ತು ಅವ್ರಿಗೆ. ಗೊತ್ತಿದ್ದು ತನ್ನ ಭಾಷೆನ ಅಷ್ಟು ಪ್ರೀತಿಸ್ತವ್ರು ಕುವೆಂಪು ಅವರು. ಅಣ್ಣನ ನೆನಪುಗಳನ್ನು ಓದಿ ಕೆಲವು ಹಂತದಲ್ಲಿ ಕಣ್ಣೀರು ಬಂದುಬಿಡುತ್ತೆ. ಅವ್ರಿಗೆ ನಡೆದಿರೋ ಕೆಲವೊಂದು ಇನ್ಸಿಡೆಂಟ್ಗಳನ್ನ ನೆನೆಸ್ಕೊಂಡ್ರೆ. ಅವ್ರಿಗೆ ತುಂಬಾ ಗೌರವ ಕೊಡೋರು ತುಂಬಾ ಜನ ಇದ್ರು. ಗೌರವ ಎಲ್ಲಾ ಕಡೆಯಿಂದ, ಅವ್ರು ಯಾವುದೇ ರೀತಿ ಜಾತಿ ಭೇದ ಭಾವ ಏನು ಮಾಡ್ತಾ ಇರಲಿಲ್ಲ. ಅದೇ ಏನು ಮಾಡ್ತಾ ಇರ್ಲಿಲ್ಲ ಅಂತ. ಮನುಜ ಮತಕ್ಕೆ ಎಲ್ಲ ಮತವನ್ನು ಸೈಡಿಗೆ ಹಾಕಿ ನೀನ್ ಬಾ, ನೀ ಮನುಜ ಮತನಾಗಿ ಬಾಳು ಅಂತ ಒಂದು ಸ್ಲೋಗನ್ ಇಟ್ಕೊಂಡು ಹೊರಟಿದ್ದವರು ಅವರು. ಅದ್ರ ಜೊತೆಗೆ ಅವರು ಗುಡಿ ಚರ್ಚ್ ಮಸೀದಿಗಳನ್ನು ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ ಅಂತ ಹೇಳಿದವರು. ಇಂಗ್ಲೀಷಿನ ಬಗ್ಗೆ ಕೇಳಿದಾಗ ಇಂಗ್ಲೀಷ್ ಅವರು ಇವು ವಿಶ್ವ ಭಾಷೆ ಆಗ್ತಿದೆ ಇಂಗ್ಲೀಷ್ ಹಾಗೆ ಹೀಗೆ ಅಂತ ಇಂಗ್ಲೀಷವ್ರ ಬಗ್ಗೆ ಕೇಳಿದಾಗ ಕುವೆಂಪು ಅವರು ಹೇಳೋದು, ಈ ಪಂಪ, ರನ್ನ, ಪನ್ನ ಇವರೆಲ್ಲ ಮಹಾಕಾವ್ಯಗಳನ್ನು ಬರೆದಾಗ ಇಂಗ್ಲೀಷರು
ಕಾಡಿನಲ್ಲಿ ತೊಗಟೆಗಳನ್ನು ಹಾಕೊಂಡು ಸುತ್ಕೊಂಡು ಸುತ್ತಾಡ್ತಿದ್ರು ಆ ಹಂತದಲ್ಲಿದ್ದರು. ಪ್ರತಿ ಒಬ್ಬರು ಇಂಗ್ಲೀಷ್ನ ಬಳಸಿ ಇವತ್ತು ಒಂದು ವಿಶ್ವ ಭಾಷೆಯನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕನ್ನಡನೇ ಬಳಸಿದ್ದಿದ್ರೆ ಇವತ್ತು ಕನ್ನಡನೂ ವಿಶ್ವ ಭಾಷೆ ಆಗಿರ್ತಿತ್ತು ಅನ್ನೋ ಒಂದು ಉದ್ದೇಶ, ಕಾನ್ಸೆಪ್ಟ್ ಅದು. ನಮ್ಮ ನಾಳೆಯಲ್ಲಿದೆ ಅನ್ನೋ ಸಿನಿಮಾನೂ ಕೂಡ ಒಂದು ಅದೇ ಥೀಮ್ ಮೇಲೆ ಹೊರಟಿದೆ. ನಮ್ಮ ನಾಳೆ ಎಲ್ಲಿದೆ, ಇಲ್ಲಿ ಹೋದ್ರೂ ನಮ್ಮ ನಾಳೆ ಎಲ್ಲಿದೆ. ನಮ್ಗೆ ಇಲ್ಲಿಂದನೇ ಸೃಷ್ಟಿ ಆಗಿರೋದು ಇವ್ರ ವಿಚಾರಧಾರೆಗಳು ಅದರೊಳಗೆ ಬಹಳಷ್ಟಿದೆ ಸಿನಿಮಾದಲ್ಲಿ. ಅಂದ್ಬಿಟ್ಟು ಆರ್ಟ್ ಸಿನಿಮಾ ಅನ್ಕೊಂಬಿಡಿ, ಅದು ಫುಲ್ ಎಂಟರ್ಟೈನಿಂಗ್. ಆರ್ಟ್ ಸಿನಿಮಾ ಅಲ್ಲ, ಕುವೆಂಪು ಅವರು ತತ್ವ ಹಿಡ್ಕೊಂಡು ಪೂರ್ಣ ಚಂದ್ರ ತೇಜಸ್ವಿ ತರ ಮಾಸ್ ಸಿನಿಮಾ. ನಾವು ಏಕೆ ಒಂದೇ ಮನೇಲಿ ಇಬ್ರವ್ರೆ, ಪೂರ್ಣ ಕುವೆಂಪು ಕ್ಲಾಸ್ ಹೀರೋ, ಪೂರ್ಣಚಂದ್ರ ತೇಜಸ್ವಿ ಅವರು ಮಾಸ್ ಹೀರೋ. ಎರಡು ಸೇರಿಸಿದ್ರೆ ನಾಳೆ ಎಲ್ಲಿದೆ. ಆ ಕತೆ ಬುಕ್ಕೆಲ್ಲ ಓದುವಾಗ ಒಬ್ರು ರೂಮಲ್ಲಿರೋರು, ಒಬ್ರು ಹಾಲಲ್ಲಿರೋರು, ನಾನು ಕಿಚನಲ್ಲಿ ಇರ್ತಿದ್ದೆ. ಬುಕ್ ಓದ್ತಾ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬುಕ್ ಓದ್ತಾ ಇವ್ನು ನಗಾಡ್ಕೊಂಡು ಮತ್ತೆ ಅಲ್ಲಿಗೆ ಹೋಗೋನು, ಅವ್ರು ನಗಾಡ್ಕೊಂಡು ಇಲ್ಲಿಗೆ ಬರೋರು. ಅಲ್ಲಿ ಏನೇನೋ ಅದನ್ನು ಓದಿ ಅವ್ರ ತಲೆಗಾಗಿ ಅವರು ಆನಂದಿಸ್ತಿದ್ದು ನೋಡಿ ನನಗೆ ಇಂಟ್ರೆಸ್ಟ್ ಬರೋದು. ಮತ್ತೆ ಅವ್ರಿಬ್ರು ಸೇರಿ ಆ ಸ್ಟೋರಿ ನನಗೆ ಹೇಳೋರು, ಅರ್ಥ ಮಾಡ್ಕೊ ಇದೇನು ಪದಪುಂಜಗಳ ಒಂದೇ ಲೈನಲ್ಲಿ ಹೇಳಿರೋರು. ಒಂದು ಪುಸ್ತಕ ನೋಡಿ ನಗಾಡೋದು ಅಂತ ಅಂದ್ರೆ ಓದಿ ನಗಾಡೋದು. ಅದು ನೋಡಿ ನನಗೆ ಖುಷಿ. ಪೂರ್ಣಚಂದ್ರ ನಾನು ಬುಕ್ ಓದಿಲ್ಲ, ಇವರಿಬ್ರು ಮಾತಾಡೋದು ನೋಡಿ ಕೇಳಿಸ್ಕೊಂಡು ಅವ್ರ ಮೇಲೆ ಒಂಥರ ಖುಷಿ ಆಗುತ್ತಂತೆ. ಅಲ್ಲ, ಖುಷಿಯಾಗಿದೆ. ಕುವೆಂಪು ಅವ್ರಿಗೆ ಏನೋ ಹೇಳ್ದ, ಹೇರ್ ಕಟ್ ಮಾಡೋಕೆ ಒಬ್ರು ಬರೋರಂತೆ, ಇವ್ರು ನಾಲ್ಕಣಿ ಕೊಡೋರಂತೆ, ಅವ್ರು ನಾಲ್ಕಣಿ ಇಸ್ಕೊಳ್ಳೋರಂತೆ. ಅದೇ ಪೂರ್ಣಚಂದ್ರ ತೇಜಸ್ವಿ ಅವ್ರು ಹೇಳಿರೋದು. ಅವ್ರು ಕೇಳಲಿಲ್ಲ, ಇವ್ರು ಕೊಡ್ಲಿಲ್ಲ. ಪೂರ್ಣಚಂದ್ರ ತೇಜಸ್ವಿ ಕುವೆಂಪು ಅವ್ರು ಕೇಳಿದ್ರಂತೆ, ಯಾಕೆ ಬರೀ ನಾಲ್ಕಣಿನೇ ಕೊಡ್ತೀರ ಅವ್ರಿಗೆ ಅಂತ. ಅವ್ನು ಕೇಳಲಿಲ್ಲ. ಅವ್ರು ಯಾಕಂದ್ರೆ ಅವ್ರು ಗುರುಗಳು ಹೇಳಿದ್ರು, ಗುರುಗಳು ಕಟಿಂಗ್ ಮಾಡಿಸುವಾಗ ಗುರುಗಳು ಆ ಕಟಿಂಗ್ ಕ್ಷೌರಿಕರಿಗೂ ಹೇಳಿದ್ರು ನಾಲ್ಕಣಿ ಕೊಡಬೇಕು ಅಂತ, ಅಲ್ಲಿ ಇಸ್ಕೋಬೇಕು ಕೊಡಬೇಕು ನಾಲ್ಕಣಿ ಅಂತ ಹೇಳಿದ್ರು. ಎಷ್ಟೋ ವರ್ಷಗಳು ನಾಲ್ಕಣಿನೇ ಕೊಡ್ತಿದ್ದು, ಅವ್ರು ಇಸ್ಕೊತಿದ್ದು ನಾಲ್ಕಣಿ. ಅವ್ರು ಕೇಳೋದಿಲ್ಲ, ಇವ್ರು ಇಸ್ಕೊಂಡು ಇಲ್ಲ. ಅವ್ರ ಗುರುಗಳು ಹೇಳಿದಾರೆ ಅಂತ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ರು. ಪೂರ್ಣಚಂದ್ರ ತೇಜಸ್ವಿ ಅವರು ಅದ್ರಲ್ಲಿ ಹೆಂಗ್ ಬದುಕಕ್ಕೆ ಸಾಧ್ಯ ಅವರು ಅಂತ ಹೆಂಗೆ ಅಂತ ಕುವೆಂಪು ಅವ್ರಿಗೆ ಕೇಳಿದ್ರು. ಅವ್ನು ಕೇಳಿ ಅವರು ಯೋಚನೆ ಮಾಡಿಲ್ಲ, ಅವ್ನು ಕೇಳಲಿಲ್ಲ, ನಾನು ಕೊಡಲೂ ಇಲ್ಲ. ಇಂಥ ಪೂರ್ಣಚಂದ್ರ ತೇಜಸ್ವಿ ಅವರು ಬರ್ದಿರೋಂಥದ್ದು, ಅದಕ್ಕೆ ಖುಷಿ ಆಗ್ತದೆ. ಮಕ್ಕಳು ಬರ್ತಾ ಇದ್ರೆ ನಮ್ಗೆ ಖುಷಿ ಆಗ್ಬಿಡುತ್ತೆ ನೋಡೋಕೆ. ನೋಡ್ಬೋದು ಪಾಪ ಸ್ಕೂಲಲ್ಲಿ ಆದ್ಯತೆ ಕೊಟ್ಟು ಇಲ್ಲಿಗೆಲ್ಲ ಕರ್ಕೊ ಬರ್ತಾರಲ್ಲ, ತುಂಬ ಒಳ್ಳೇದು ವಿಚಾರಗಳು. ಇದೇ ಕುವೆಂಪು ಅವ್ರ ಕವಿಶಾಲೆಗೆ ಎಂಟ್ರಿ ಇದು. ಒಳ್ಳೆ ಲೊಕೇಶನ್ ಅದು ನೋಡಿ. ಎಂತಿಂಥ ಕಲ್ಲುಗಳು, ಇದು ಫಾರಿನ್ ಕಂಟ್ರಿಲಿ ಯಾವುದೋ ಒಂದು ಇದಿದೆ ಗೊತ್ತಾ, ಮರ್ತೇ ಬಿಟ್ನಲ್ಲ ಅದು. ಅಲ್ಲೊಂದು ನಿಲ್ಸಿದ್ದಾರೆ ಕಲ್ಲನ್ನ ಈ ಥರ, ಆ ಪ್ಯಾಟರ್ನಲ್ಲಿ ಇದು ಮಾಡಿರೋದು. ಇದು ಯಾರು ಮಾಡಿಸಿರೋದು ಗೊತ್ತು, ಕಾಫಿ ಕಿಂಗ್ ಸಿದ್ಧಾರ್ಥ ಅಲ್ಲ, ಚಿಕ್ಕಮಗಳೂರು. ಹಾಸನ ಡಿಸ್ಟಿಕ್. ಕವಿಶೈಲ ಕೆದಾರಿ ಇದು ನೋಡಿ. ಕವಿ ಮನೆಗೆ ಕಾಲುದಾರಿ ಅಂದ್ವಲ್ಲ, ಈ ಕವಿ ಇಲ್ಲಿ ನಡ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಅರ್ಧ ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ಬರೋ. ಮಧ್ಯಾಹ್ನ ಟೈಮು ಬೆಳಗಿನ ಟೈಮ್ ಬಂದ್ರೆ ಆಗಿದೆ. ನಾವು ಈಗ ಊರಿಗೆ ಹೋಗ್ಬೇಕು, ತುಂಬ ದೂರ ಹೋಗ್ಬೇಕಲ್ಲ, ಟೈಮ್ ಇರಲಿಲ್ಲ, ಹಂಗಾಗಿ ನಾವು ನಡ್ಕೊ ಬರಲಿಲ್ಲ. ಇಲ್ಲಿ ಚೆನ್ನಾಗಿರುತ್ತೆ ನಡ್ಕೊ ಬರೋಕೆ, ಇಲ್ಲಿ ವಾಕ್ ಮಾಡ್ಕೊಂಡು. ನಡ್ಕೊ ಬಂದು ಇಲ್ಲಿ ಕಥೆ ಕವನಗಳು ಬರಿತಿದ್ದಿದ್ದಲ್ಲ ಕಣಮ್ಮ, ಅಲ್ಲಿ ಕುತ್ಕೊಳ್ಳೋರು ಬಂದವರು. ನಾವು ಎಷ್ಟು ಬೆಟ್ಟ ಹತ್ತು ಬಂದಂಗಾಯ್ತು ಗೊತ್ತಿಲ್ಲ. ಬರೀ ಇದು ಒಂದೇ ಇರೋದು ಮನೆ ಅವ್ರದ್ದು. ಆ ಕಾಡೊಳಗೆ ಬಂದು ಯಾಕೆ ಮನೆ ಕಟ್ಟಿದ್ರು ಗೊತ್ತಿಲ್ಲ. ಸೊರ್ಯಾದ ಕಲ್ಗಳು. ಈ ರಜೆ ನಾವು ಒಂದು ವಾರ ರಜೆ ಇದೆ, ಚೆನ್ನಾಗಿ ಬಳಸ್ಕೊಂಡು ಅನಿಸ್ತದೆ. ನೋಡಿಲಿ ಬೆಟ್ಟ ಗುಡ್ಡ, ನಾವು ಸರಿಯಾದ ಬೆಟ್ಟನೇ ಹತ್ತಿದೀವಿ, ಮಾತ್ರ ಗೊತ್ತಾಗಿಲ್ಲ. ಇಲ್ಲಿ ಕುವೆಂಪು ಅವ್ರನ್ನ ಉಣಿರೋದಲ್ಲ, ಸುಟ್ಟಿರೋದಂತೆ. ಸುಟ್ಟಿರೋ ಜಾಗದಲ್ಲಿ ಸಮಾಧಿ ಥರ ಮಾಡಿದಾರೆ ಅದನ್ನ. ಇಲ್ಲ ಪ್ರಾಜೆಕ್ಟ್ ಕೊಟ್ಟಿದ್ದು ಸಿದ್ಧಾರ್ಥ ಅವರು. ಇಲ್ಲಿ ಬಳಸೋ ಕೆ ಶಿವಪ್ರಸಾದ್ ಅಂತ ಇದ್ದಾರೆ ನೋಡಿ ಬೋರ್ಡಲ್ಲಿ ಕೆಳಗಡೆ. ಅವರು ಕಲಾವಿದ ಇಂಜಿನಿಯರ್. ಅವರು ಇದೇ ಥರ ಪ್ರಾಜೆಕ್ಟ್ ಕೊಟ್ಟರು. ಆ ಪ್ರಾಜೆಕ್ಟ್ ಪ್ರಕಾರನೇ ಕೆಲಸ ಮಾಡಿ ಎತ್ತಿಟ್ಟಿದ್ದು ಕ್ರೈನಲ್ಸ್. ಆಮೇಲೆ ಕುವೆಂಪುನವರು ಜ್ಞಾನ ಮಾತಾ ಜಾಗ, ಅದೇ ಜಾಗ 16/5/36 ಟಿ ವೆಂಕಯ್ಯನವರು, BMC ಅವರು, ಕುವೆಂಪುನವರು, ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿಯವರು, ಯಾರ್ಯಾರು ಕವಿಗಳು ಅವರು ಬಂದಾಗ ಯಾರ್ಯಾರು ಬಂದಿದ್ದಾರೆ ಅವರವರೇ ಓನ್ ಕೆತ್ತಿರೋದು. ನಾವು ಕುವೆಂಪು ಟೆಸ್ಟಿಂದ ನಾವು ಪ್ರತಿ ವರ್ಷ ಡಿಸೆಂಬರ್ 29 ಕುವೆಂಪುನವ್ರ ಹುಟ್ಟುಹಬ್ಬ 1 ವೀಕ್ ಇದ್ದಾಗ ನಾವು ಪೇಂಟ್ ಎಲ್ಲ ಪೂರ್ತಿಗೂ ಪೇಂಟ್ ಮಾಡ್ತೀವಿ. ಆಮೇಲೆ ಕುವೆಂಪುನವರು ಕೆಳಗಡೆ ಬೇರೆ ಕವಿಶೈಲ ಅಂತ ಬರ್ತಾರೆ, ಕಲ್ಲಲ್ಲಿ ಕೆತ್ತಿ. ಅದು ಕೆಳಗಡೆ ಕೂತಾರಲ್ಲ, ಅಲ್ಲಿ ಕೆತ್ತಿದ್ದಾರೆ ಕವಿಶೈಲ ಕುವೆಂಪುನವರು. ಆಮೇಲೆ ರಾಮಾಯಣ ದರ್ಶನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲಿ. ಇಲ್ಲೂ ಸ್ವಲ್ಪ ಬರ್ದಿದ್ದಾರೆ. ಅದಕ್ಕೆ ಫಸ್ಟು ಕುವೆಂಪುನವರಿಗೆ ಜ್ಞಾನಪೀಠ ಪ್ರಶಸ್ತಿ ಇಂಡಿಯಾದಲ್ಲೇ, ನಮ್ಮ ವರ್ಲ್ಡಲ್ಲೇ ಇದು ಇಂಡಿಯಾದಲ್ಲೇ ಫಸ್ಟು ಕುವೆಂಪುನವರಿಗೆ ಸಿಕ್ಕಿತ್ತು. ಈಗ ಬಿಡಿ 7 ಜನ ಕಷ್ಟ ಕೊಟ್ಟಿದ್ದಾರೆ. ಒಟ್ಟು ಕರ್ನಾಟಕದಲ್ಲಿ 8 ಜನ ಸಿಕ್ಕಿದೆ. ನಮಗಿದು ಕುವೆಂಪು ಟೆಸ್ಟಿಂದಲ್ಲ, ಇದು ಕುವೆಂಪು ಫ್ಯಾಮಿಲಿದಲ್ಲ. ಇದು ನಮಗೆ ಗೌರ್ಮೆಂಟಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ 552 ಹೆಕ್ಟೇರು ಕುವೆಂಪು ಟೆಸ್ಟ್ಗೆ ಮೀಸಲು ಅರಣ್ಯ ಇದೆ. ಇದು 2,500 ಎಕರೆ ಇದೆ. ಒಟ್ಟು ಸುತ್ತ ಒಂದು 10 ಕಿಲೋಮೀಟರ್ ಉದ್ದನೂ ಇದೆ. ಸುತ್ತ ನಡ್ಕೊಂಡು ಹೋದ್ರೆ ಚಂದ, ಭಾಳ ಖುಷಿ ಆಯಿತು.
ಕ್ಲೀನ್ ಅಂಡ್ ನೀಟು ವ್ಯವಸ್ಥೆಗಳು, ಟಿಕೆಟ್ ಟೋಕನ್ 10 ರೂಪಾಯಿ ಪ್ರಶ್ನೆ 100 ರೂಪಾಯಿ. ಮತ್ತು ಆಮೇಲೆ ಸರ್ ನಾವು ಮಕ್ಕಳಿಗೆ 10 ವರ್ಷದ ಮೇಲೆ ಮಾತ್ರ ತಗೊಳೋದು, ಮತ್ತು ಅದರೊಳಗೆ ತಗೊಳಲ್ಲ ನಾವು. ಟಿಕೆಟ್ ಅಷ್ಟೇ 10 ವರ್ಷ ಕಂಪಲ್ಸರಿ ಆದ್ರೆ ಮಾತ್ರ. ಹಂಗಂತ ಕುವೆಂಪು ಅವ್ರದ್ದು ನಿನ್ನೆ ಅವ್ರು ಹುಟ್ಟಿರೋದು. ಹೌದಲ್ವಾ? ಅದಕ್ಕೆ ಆ ಪೂಜೆ ನಡೆದಿದ್ದಲ್ಲಿ ಕುವೆಂಪು ಅವ್ರ ಮನೆಗೆ ಹೋದಾಗ ಅವ್ರ ನೆನ್ನೆ ಅಂತ ಹುಟ್ಟದಬ್ಬ ಅವ್ರದ್ದು. ಇದೇ ನೋಡು ಕುವೆಂಪು ಅವ್ರ ಸ್ಮಾರಕ. ನೆನ್ನೆ ಪೂಜೆ ಮಾಡಿರೋದು ನೋಡಿ, ಹೂವಿನಿಂದ ಪೂಜೆ ಮಾಡಿರೋ ದಳಗಳು. 29 ಹುಟ್ಟಿರೋದು, 1904 ಹುಟ್ಟಿರೋದು. 11/11/1998 ಡಿಸೆಂಬರಲ್ಲಿ ಹುಟ್ಟಿದವರೆಲ್ಲ ಸಿಕ್ಕಾಪಟ್ಟೆ ಹೆಸರು ಮಾಡ್ತಾರಂತಪ್ಪ. ಹೌದೌದು. ನಾನು ಇನ್ನೊಬ್ರು ಯಾರು ಹುಟ್ಟಿದ್ದಾರೆ ಡಿಸೆಂಬರಲ್ಲಿ. ಆಮೇಲೆ ನೋಡು ಮತ್ತೆ ಹೇಳ್ತಾಳ ನಮ್ಮನೆಯವರು ಹಂಗಾರೆ ಇದೆಲ್ಲ ಏನೋ ಮಿಸ್ ಆಗಿದೆ. 2 ದಿನ ಮುಂಚೆ ಜನವರಿಲಿ ಹುಟ್ಟಿರ್ಬೇಕು ಅನ್ಸುತ್ತೆ. ನಡೀರಿ ನಡೀರಿ. ಲಾನು ರಿಯಲ್ ಲಾನು ಏನು ಇದ್ರದ್ದಲ್ಲ, ಪ್ಲಾಸ್ಟಿಕ್ದಲ್ಲ ಕಣಮ್ಮ, ರಿಯಲ್ ಆಗಿರೋದಲ್ಲ. ಲಾನು ಹುಲಿ ಗಿಡ. ಕವಿ ಧ್ಯಾನಪೀಠ ಇಲ್ಲೇ ಕುತ್ಕೊಂಡು ಧ್ಯಾನ ಮಾಡ್ತಿದ್ದು ಕುವೆಂಪು ಅವ್ರು ಹೇಳಿದ್ರಲ್ಲ ಎಲ್ಲ ವಿಚಾರಗಳು, ಅದು ಇಲ್ಲೇ ಭಾಳಷ್ಟು ಕವಿಗಳು ಬಂದು ಇಲ್ಲೆಲ್ಲ ಬರೆದಿದ್ದಾರಂತೀವಿ ಎಲ್ಲ ಬಹಳಷ್ಟು ಇದುಗಳನ್ನು. ನೋಡಿ ಹೆಂಗಿದೆ, ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಿದ್ದೀವಿ ಅವರು. ನೋಡೋ ಸನ್ಸೆಟ್ ಆಗೋದು ಇಲ್ಲಿ ಕಾಣೋದು ಕಣಕ್ಷಿ. ನಾವು ಸ್ವಲ್ಪ ಲೇಟಾಗಿ ಬಂದು ಸನ್ಸೆಟ್ ಆಗೋದು ನೀಟಾಗಿ ಕಾಣೋದಿಲ್ಲಿ. ಕುವೆಂಪು ಪೂಜಂತೆ ಅಂತ ಅದು ಬರ್ದಿರೋದು ಕುವೆಂಪು ಅವರೇನೆ. ಹೌದು, ಪೇಂಟ್ ಅದ್ರ ಮೇಲೆ ಮಾಡಿರೋದು. ವರ್ಷಕ್ಕೊಂದ್ಸರಿ ಮಾಡ್ತಾರಂತೆ ಪೇಂಟ್ನ. ಕೆತ್ತಿರ್ತಾರಲ್ಲ ಕಾಣಿಸ್ಲಿ ಬಂದವ್ರಿಗೆ ಅಂತ. ಆಕ್ಚುಲಿ ಇವ್ರು ಬರ್ದಿರತ್ತಲ್ಲ, ಅವ್ರು ಬರ್ದಿರೋದ್ರ ಮೇಲೆ ಕೆತ್ತಿರೋದು. ಇವರ ಮ್ಯಾನೇಜ್ಮೆಂಟ್ ಸಲ್ಯೂಟ್ ನಾವು. ಇಷ್ಟು ನೀಟಾಗಿ, ಇಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾರೆ ನೋಡಿ. ಯಾವುದನ್ನೇ ಮಾಡ್ಬೋದು ನೀವು. ನೀವೊಂದು ದೊಡ್ಡ ಮನೆ ಕಟ್ಬಿಡಿ, ಅಲ್ಲಿ ಡಸ್ಟು, ಇಲ್ಲಿ ಗಲೀಜು, ಆ ರೂಮ್ ತೊಳೆಯೋದಿಲ್ಲ, ಈ ಬಾತ್ರೂಮ್ ಕ್ಲೀನ್ ಇಲ್ಲ, ಅಲ್ಲಿ ಒಂದು ಟೇಬಲ್ ದೊಡ್ಡ ದೊಡ್ಡ ಮನೆ ಕಟ್ತಾರೆ, ಆ ಮುಟ್ಟು ನೋಡಿ ಅಲ್ಲೆಲ್ಲ ಮಣ್ಣು ಡಸ್ಟು. ಇದು ಸಾರ್ವಜನಿಕ ಸಂಸ್ಥೆ, ಇಷ್ಟು ಕ್ಲೀನ್ ಇಡಬೇಕಂದ್ರೆ ಮತ್ತೆ ಅಲ್ವಾ? ಅದಕ್ಕೆಲ್ಲ ನೋಡಿ ಪೇಂಟ್ ಆರ್ಡಿನರಿ ನಿಮ್ಗೆ ಇದಲ್ಲ, ಯಾವುದು ಆಯಿಲ್ ಪೇಂಟ್ ಅಲ್ಲ, ಆ ವುಡ್ಗಳಿಗೆಲ್ಲ ಅದು ಭಾಳ ಕಾಸ್ಟ್ಲಿ ಇದೆ. ಒಂದು ಡೋರಿಗೆ 25-30 ಸಾವಿರ ತಗೊಳ್ತಾರೆ. ಲ್ಯಾಮಿನೇಷನ್ ಪ್ಲೇಂಟ್ ಅಂತ ಅದೆಲ್ಲ ಮಾಡಿಸಿಟ್ಟಿದ್ದಾರೆ ನೋಡಿ. ಯಾವುದು ವುಡ್ ಹಾಳಾಗೋದಿಲ್ಲ. ಆಮೇಲೆ ಕೊಡೋ ಟಿಕೆಟ್ಗೆ ನಾವು ಕೊಡೋ ಟಿಕೆಟ್ ಬರೀ ಯಾವ ರೇಟು ಆದರೂ ನಮ್ಮವ್ರು ನೋಡಿ ಕೂಗಾಡಿ ಗಲಾಟೆ ಮಾಡಿ ಅದಕ್ಕೆ ಅವರು ಫೋಟೋ ಹೊಡಿಬೇಡಿ ಅಂತ ಸಿಕ್ಕದೆಲ್ಲ ಫೋಟೋಗಳನ್ನ ಬಿಡ್ತಾರೆ. ತುಂಬ ಚೆನ್ನಾಗಿದೆ ಮಾತ್ರ ಅಲ್ವಾ? ಕೆಲವು ಕಡೆ ಟೂರಿಸ್ಟ್ ಪ್ಲೇಸ್ ಹೋದರೆ ಸಿಗರೇಟು ಬೀಡಿ ಅಲ್ಲೆಲ್ಲ ಕುಡ್ದು ಬಿಸಾಡಿ ಹೋಗ್ಬಿಟ್ಟು ಬಾಟ್ಲಿಗಳು ನೀಟಾಗಿ ಇಟ್ಟಿರಲ್ಲ. ಇಲ್ಲಿ ಚೆನ್ನಾಗಿದೆ. ಇದು ನಿಜವಾಗಿ ಹೆಮ್ಮೆ ಅಲ್ವಾ ಇಂಥ ವಿಷಯಗಳು. ಮತ್ತೆ ನಾನು ನೋಡಿ ಇಲ್ಲ ಇದನ್ನೇ ನೀವೆಲ್ಲಾದರೂ ಒಂದು ವೇಳೆ ಮೈಸೂರಲ್ಲೋ ಬೆಂಗಳೂರಲ್ಲಿ ಮಾಡಿ ನಮ್ಗೆ ನೋಡೋಕ್ಕಾಗ್ತಿತ್ತಾ? ಬಳ್ಳಾರಿಯಲ್ಲಿ ಮಾಡಿದ್ರೆ ಆಗ್ತಿತ್ತಾ? ಸೊ ಈ ಒಂದು ಕರ್ನಾಟಕ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಮಲೆನಾಡಲ್ಲೇ ಮಾಡಕ್ಕೆ ಹೋಗಿ ನಮ್ಮ ಮಲೆನಾಡಿಗೆ ಹೆಮ್ಮೆ, ತೀರ್ಥಹಳ್ಳಿಗೆ ಹೆಮ್ಮೆ. ಅಲ್ಲಿ ಪುಸ್ತಕದಲ್ಲೇ ನೋಡ್ಬೇಕಿತ್ತು ನಾವು ಕತೆ. ಈ ಕೆಲವು ಇತಿಹಾಸಗಳ ಪುಸ್ತಕ ಮಾತ್ರ. ಇದು ನಮಗೆ ಚಿತ್ರಣ ಉಂಟು, ಬದುಕುಂಟು. ನಾನು ಅಲ್ಲಿಗೆ ಹೋಗಿ ಬಂದೆ. ಯಾವುದು ಬೀಚು, ಯಾವ್ದು ಎಂಜಾಯ್, ಯಾವ್ದು ಎಲ್ಲೆಲ್ಲ ಕಾಲ ಇದೆ ಒಟ್ಟಾರೆ ಅಲ್ವಾ? ಇದೆಲ್ಲ ಹೇಳೋ ಕಣ್ಣಲ್ಲಿ ನೀರು ಬಂತು. ಎಂತ ಮಾತಾಡ ನೋಡಿ ಅಲ್ವಾ? ಅಂತ ಹಿರಿಯ ವ್ಯಕ್ತಿಗಳನ್ನೇ ತಗೊಂಡ್ಬಂದು ಯಾರೊಬ್ಬ ತಲೆಯಲ್ಲಿ ತಗೊಂಡ್ಬಿಟ್ರೆ ಹಾಳಾಗತ್ತೆ. ಇಂಥ ಪವಿತ್ರ ದೇವಸ್ಥಾನಕ್ಕಿಂತ ಪವರ್ ಇದು. ಹೌದು ನೋಡಿ ಹೇಗೆ ಅನಿಸುತ್ತೆ ನೋಡೋಗಳು. ಈಗ ಸದಾ 10 ಕೋಟಿ ಬೇಡ ಸರ್ ಆ ಮನೆ ಕಟ್ಟೆ. ಹೌದು ಹೌದು ಇಲ್ಲ ಪೂಜಾ ಕೆ ರಾಜ್ ಅಂತ, ಅವ್ರು ಸತೀಶ್ ಹಿರೇಗೌಡರು ಅಂತ. ಥ್ಯಾಂಕ್ ಯು. ಉಡುಪಿನ ಇವಳು ಯಕ್ಷಗಾನ ಕಲಾವಿದ, ನನ್ನ ಮಗಳು ಯಕ್ಷಗಾನ ಆರ್ಟಿಸ್ಟು. ಯಕ್ಷಗಾನ ಮತ್ತು ಭರತನಾಟ್ಯ ಮಾಡ್ತಾನೆ, ಸಂಗೀತ ಮಾಡ್ತಾನೆ. ಅವನು ನನ್ನ ಚಂಡೆ ಕ್ಲಾಸಿಗೆ ಬರ್ತಾನೆ. ಅವನು ಯಕ್ಷಗಾನ ಮತ್ತು ಸಂಗೀತ ಮಾಡ್ತಾನೆ ಮಗ. ಅದೇ ನಿಮ್ಮ ಚಾನಲ್ ನೋಡಿದಾರಂತವ್ರು ಯೂಟ್ಯೂಬಲ್ಲಿ. ಅವರು ನೋಡಿದೀವಿ ನಾವು ಯೂಟ್ಯೂಬ್ ಚಾನಲ್ ಉಂಟಂತ ಅದನ್ನ ಹೇಳ್ತಿದ್ದಾರೆ. ಓಕೆ, ಕೊನೆಗೂ ನಾವು ಅನ್ಕೊಂಡಾಗ ಎಲ್ಲನೂ ಮುಗಿಸ್ತು ಶಿವಮೊಗ್ಗದಲ್ಲಿ. ಕಂಪ್ಲೀಟ್ ಆಗಿ ಎಲ್ಲ ಮುಗಿಸ್ತು. ನನ್ನ ಮಗ ಒಂದು ವಾರ ರಜನ ಕ್ಲೀನಾಗಿ ಒಳ್ಳೊಳ್ಳೆ ಜಾಗಕ್ಕೆ ಸ್ಪೆಂಡ್ ಮಾಡಿದ್ರು ಅಂತ. ಶಿವಮೊಗ್ಗದ ಪ್ರವಾಸ ಫ್ಯಾಮಿಲಿ ಕರ್ಕೊಂಡು ನಮ್ಮ ಬಾಮೈದನ ಜೊತೆ ನಾವು ಹೆಂಗೋ ಶಿವಮೊಗ್ಗದ ಪ್ರವಾಸ ಫ್ಯಾಮಿಲಿ ಟೂರ್ ಅಂತ ಇಟ್ಟಿದ್ವಿ. ಇದನ್ನು ಕೊನೆಗೂ ಇಲ್ಲಿ ನಾವು ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಕುವೆಂಪು ಅವ್ರ ಮನೆಗೆ ಬಂದು ಕುವೆಂಪು ಅವರ ಕವಿಶೈಲದ ಹತ್ರ ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು ನಮಗೆ. ಇವತ್ತಿಗೆ ಶಿವಮೊಗ್ಗದ ಟ್ರಿಪ್ ಏನಿದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.